ಎಂಬ ಬೇಟೆಗಾರ ದರೋಡೆ ಮಾಡಿ ಬದುಕುತ್ತಿದ್ದ. ಅವನ ಬಡತನದಿಂದ ನೊಂದು ಈ ಕೆಲಸಗಳನ್ನು ಮಾಡುತ್ತಿದ್ದ. ಒಂದು ದಿನ ನಾರದ ಮಹರ್ಷಿಯವರನ್ನು ದರೋಡೆಗೆ ತಡೆಯಲು ಹೋದಾಗ ನಾರದ ಮಹರ್ಷಿಯವರು ಹೀಗೆ ಕೇಳುತ್ತಾರೆ: ನೀನು ಮಾಡಿದ ಪಾಪಕರ್ಮಗಳೆಲ್ಲವನ್ನೂ ನಿನ್ನ ಕುಟುಂಬದವರು ನಿನ್ನೊಂದಿಗೆ ಹಂಚಿಕೊಳ್ಳುತ್ತಾರೆಯೇ ಎಂದು ಪ್ರಶ್ನಿಸಿದಾಗ ರತ್ನಾಕರನಿಗೆ ಯೋಚನೆಯಾಗುತ್ತದೆ. ಕೂಡಲೇ ರತ್ನಾಕರ ತನ್ನ ಮನೆಗೆ ಹೋಗಿ ಕೇಳಿದಾಗ, ನೀನು ಮಾಡಿದ ಪಾಪಕರ್ಮಗಳೆಲ್ಲವನ್ನೂ ನೀನೇ ಅನುಭವಿಸು, ಅದೆಂದಿಗೂ ನಮ್ಮದಲ್ಲ, ನಾವು ನಿನ್ನೊಂದಿಗೆ ಆ ಪಾಪಗಳನ್ನೆಲ್ಲೂ ಹಂಚಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ರತ್ನಾಕರನಿಗೆ ತುಂಬಾ ಬೇಸರವಾಗುತ್ತದೆ. ನಾರದ ಮಹರ್ಷಿಯವರು ರತ್ನಾಕರನಿಗೆ ಮರ ಮರ ಎಂಬ ನಾಮವನ್ನು ಜಪಿಸಲು ಹೇಳುತ್ತಾರೆ. ಮರ ಮರ ಎಂದು ಜಪಿಸುತ್ತಿರುವಾಗ ಅದು ರಾಮ ರಾಮ ಆಗಿ ಬದಲಾಗುತ್ತದೆ. ದೀರ್ಘ ತಪಸ್ಸಿನಿಂದ ಅವನು ವಾಲ್ಮೀಕಿ ಅಂಟುಕೂಡು ಆಗಿ ಬದಲಾಗುತ್ತಾರೆ. ಅಲ್ಲಿ ಹುಟ್ಟಿದ ಜ್ಞಾನಿಯಿಂದನೇ ವಾಲ್ಮೀಕಿ ಮಹರ್ಷಿಯಾಗಿ ಬದಲಾಗುತ್ತಾರೆ. ನಂತರ ಅವರು ಹಕ್ಕಿಯ ನೋವನ್ನು ಕಂಡು ಪ್ರಥಮ ಶ್ಲೋಕವನ್ನು ರಚಿಸುತ್ತಾರೆ. ಆ ಶ್ಲೋಕ ಯಾವುದೆಂದರೆ: ಮಾ ನಿಷಾದ್ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತಿಃ ಸಮಃ ಯಾತ್ ಕ್ರೌಂಚ ಮಿಥುನಾತ್ ಏಕಮವಧಿಃ ಕಾಮಮೋಹಿತಾಂ. ಇದರ ಅರ್ಥ: ಓ ಬೇಟೆಗಾರ, ನೀನು ಪ್ರೇಮದಲ್ಲಿ ಮುಳುಗಿದ ಕ್ರೂರ ಹಕ್ಕಿಗಳನ್ನು ಜೋಡಿಯನ್ನು ಬೇರ್ಪಡಿಸಿದ್ದೀಯಾ, ಅದಕ್ಕಾಗಿ ನಿನ್ನ ಜೀವನದಲ್ಲಿ ಎಂದಿಗೂ ಶಾಶ್ವತ ಶಾಂತಿ ಇರುವುದಿಲ್ಲ. ಇದು ಇದರ ಅರ್ಥವಾಗಿರುತ್ತದೆ. ಈ ಶ್ಲೋಕವು ಈ ಲೋಕದಲ್ಲೇ ಮೊದಲ ಕಾವ್ಯ ಶ್ಲೋಕ ಎಂದು ಹೇಳಲಾಗುತ್ತದೆ. ಆ ಕಾರಣಕ್ಕೆ ಮಹರ್ಷಿ ವಾಲ್ಮೀಕಿಯವರನ್ನು ಆದಿಕವಿ ಎಂದು ಗೌರವಿಸುತ್ತಾರೆ. ಬಳಿಕ ದೇವಬ್ರಹ್ಮರ ಆಶೀರ್ವಾದದೊಂದಿಗೆ ರಾಮಾಯಣವನ್ನು 24,000 ಶ್ಲೋಕಗಳಲ್ಲಿ ಬರೆದು ರಾಮಾಯಣ ಪುಸ್ತಕವನ್ನು ರಚಿಸುತ್ತಾರೆ.